ಮೇವು ಮಾರ್ಕೊಂಡ್ರು 50,000 ನೆಮ್ತಿರೋಗಿ ಬಿಡ್ತಿರೋ. ಈಗ ಇಷ್ಟೆಲ್ಲ ಕೊಡ್ತಿದ್ರು 50,000 60,000 ದುಡ್ಡು ಆರಾಮಾಗಿ ಮಾರ್ಬೋದಿತ್ತು. ಈಗ 15 ದಿವಸ ಮೇಯಿಸಿದ್ದೀನಿ. ಈಗ ಪಟ 150 ರೂಪಾಯಿ 200 ರೂಪಾಯಿ ಹೇಳ್ತವ್ರು ಪಟ. ಹಂಗ್ಲೆಕ್ಕ ಹಾಕೊಂಡ್ರು ಆರಾಮಾಗಿ ಮೇವು ಒಳ್ಳೆ ಮೇವು ಸಕಾದಾಗ ಬಂದೈತೆ. ಈಗಲೂ ತೆಳಗಾಗಿರೋ ಒಂದು ಪಾತಿ ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗಾದಂಗೆ ಪಾತಿ ಈ ಮುಟ್ಬಿಡಿ. ಈ ಕಡೆ ಮುಂಬಲ್ಲಿ ಒಳ್ಳೆ ಮೇವು ಬಂದೈತೆ. ಈ ಕಡೆ ಮಾರ್ಕೊಡ್ತೀನಿ ಅಂದರೂ 20,000-30,000 ದುಡ್ಡು ಆಯ್ತದೆ. ಎಲ್ಲ ಮಾರ್ಕೊಡ್ತೀನಿ ಅಂದ್ರೆ 50,000-60,000 ದುಡ್ಡು ಆಯ್ತದೆ. ನನ್ನ ಪ್ರಕಾರ ಮಾಡಬೇಡಿ ಅಂತ ನಾನು ಹೇಳಲ್ಲ. ಮಾಡಿ ಕಷ್ಟಪಟ್ಟಷ್ಟು ಸುಖ ಸಿಕ್ಕೋದು, ಕಷ್ಟಪಡ್ದೇ ಯಾವುದೂ ಸುಖ ಸಿಗಲ್ಲ. ರೈತನ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಏನಪ್ಪ ಅಂದರೆ ಎರಡನೇ ಬ್ಯಾಚ್ ಆಗ್ತಾಯಿದ್ದೀವಿ ಇಲ್ಲಿಗೆ. ಮೆಡಿಸನ್ ಜೋಳ ನೋಡ್ಬೋದು. ಕಂಫರ್ಟು ಹಾಕೊಂಡಿದ್ದೀವಿ. ಅಳುಮ ಮೇಯ್ಬೇಡ್ದು ಅಂತ, ಮತ್ತು ನವಿಲು ತಿನ್ಬೇಡ್ದು ಅಂತ. ಏನು ಮಾಡೋದು, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹೆವಿ ತಿನ್ಬಿಡ್ತವೆ. ಮತ್ತು ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದರೆ, ನನಗೆ ಗದ್ದೆಲ್ಲಿ ಹಾಕಿದಾಗ ಎಷ್ಟು ಲಾಭ ಬಂತು, ಮತ್ತು ಈಗ ಮಾಡೋದು ನೆಡೋದು ಏನಂತ ಮಿಷಿನಲ್ಲಿ ಹಾಕ್ತಿದ್ದೀವಿ. ಮಿಷಿನಲ್ಲಿ ಹಾಕೋದು ಬೆಟ್ರಾ, ನನಗೇನೋ ಕೈಯಲ್ಲಿ ಹಾಕೋದೇ ಬೆಟ್ರು. ಏನು ಮಾಡೋದು, ನಮ್ಮ ಕಡೆ ಲೇಬರ್ ಸಿಗೋಲ್ಲ, ಅದಕ್ಕೋಸ್ಕರ ನಾವು ಮಿಷಿನಲ್ಲಿ ಹಾಕ್ತೀವಿ. ಮಿಷಿನಲ್ಲಿ ಏನಾಗುತ್ತೆ, ಒಂದೇ ತಾವು ಬಿದ್ದೋಗುತ್ತೆ. ಅಂದರೆ ಒಂದೊಂದು ತಾವು 4 ಕಾಳು ಬಿದ್ದೋಗುತ್ತೆ, ಒಂದು ತಾವು 2 ಕಾಳು ಬೀಳೋಗೋಗುತ್ತೆ. ಕೈಯಲ್ಲಿ ಹಾಕಿದಾಗ ಒಂದೊಂದೇ ಕಾಳು ಕರೆಕ್ಟಾಗಿ ಬೀಳುತ್ತೆ. ಅದಕ್ಕೆ ಮಿಷಿನಲ್ಲ ಏನು ಮಾಡೋಕ್ಕಾಗಲ್ಲ, ಲೇಬರ್ ಇಲ್ಲ ಅಂದ್ಬಿಟ್ಟು ಮಿಷಿನಲ್ಲಿ ಹಾಕೋದು. ಗದ್ದೆಗೆ ಮಾತ್ರ ಕೈಯಲ್ಲಿ ಹಾಕಿದ್ದು. ಗದ್ದೆಯಲ್ಲಿ ಏನಾಯಿತು ಅಂದರೆ ನವಿಲು ಜಾಸ್ತಿ ತಿನ್ಬಿಡ್ತು. ಹೇಳ್ತೀನಿ ಅದ್ರ ಪ್ರಕಾರ. ಹಂಗೆ ನಮ್ಮ ಲೆಕ್ಕದಲ್ಲಿ ಎಷ್ಟು ಜೋಳ ಸಿಕ್ತು ಅಂತಂದರೆ 2 ಟನ್ ಸಿಕ್ಕೈತೆ ಜೋಳ. ಚಕ್ರ ಕಳ್ಕೊಂಡ್ರೆ ಏನು ಚಕ್ರ ಹಾಕೋದು ಅದಕ್ಕಲ್ಲ, ಅದಕ್ಕೆ ಬೇಡವಂತ ಚಕ್ರ. ಈಗ ಮಿಷಿನಲ್ಲಿ ಹಾಕ್ತಾಯಿದ್ದೀವಿ. ಪೂರ್ತಿ ಹೇಳ್ತೀನಿ ಹೆಂಗೆ ಎಷ್ಟು ಸಿಕ್ತು ನಮಗೆ ಅಂತ. ಒಬ್ಬರು ಕಮೆಂಟ್ ಆಗ್ತಾಯಿದ್ರು, ಬ್ರೋ 40 ರೂಪಾಯಿ ಅಲ್ವಾ ಕೆಜಿ ಬ್ರೋ, ಅದು ಬುಡ್ಸಿ ಕೊಟ್ಟರೆ ಸಿಪ್ಪೆ ಮತ್ತು ಅದು ಜೋಳ ಬರುತ್ತಲ್ಲ, ಅದು ಸಪ್ರೇಟ್ ಮಾಡಿಕೊಟ್ರೆ ಮಾತ್ರ ಅಮೌಂಟು 45 ರೂಪಾಯಿಂದ 50 ರೂಪಾಯಿ ಇರುತ್ತೆ. ಅದು ಮಾರ್ಕೆಟ್ ರೇಟ್ ಇದ್ದಂಗೆ. ಅದು ಸಣ್ಣ ದಪ್ಪ ಎಲ್ಲ ಸಪ್ರೇಟ್ ಮಾಡಿಕೊಡ್ಬೇಕು ಅವ್ರಿಗೆ. ಸಣ್ಣದೆಲ್ಲ ಸಪ್ರೇಟ್, ದಪ್ಪದೆಲ್ಲ ಸಪ್ರೇಟ್ ಮಾಡಿಕೊಟ್ಟಾಗ ನಮಗೇನು ಸಿಗಲ್ಲ. ಯಾಕಂದ್ರೆ ನಮ್ಮ ಕಡೆ ಲೇಬರೇ ಇಲ್ಲ ಮೊದಲಾಗೆ. ಮಾಡಿದಾಗ ಏನೂ ಸಿಗೋಲ್ಲ. ಅದಕ್ಕೋಸ್ಕರ ಹೆವಿ ರಿಸ್ಕ್ ಅದು. ಕೂದಿ ಅದು ಸಪ್ರೇಟ್ ಮಾಡಿ ಏನೋ ನಮ್ಗೆ ಸಿಗ್ಬೋದು, ಅದೇ ಸಿಪ್ಪೆ ಒಂದು ಉಳ್ಕೋತದೆ. ಆದರೂ ಲೇಬರ್ ಸಿಗಲ್ವಲ್ಲ ನಮ್ಮ ಕಡೆ. ಅದಕ್ಕೋಸ್ಕರ ನಾವು ಮಾಡಲ್ಲ. ಇವತ್ತೆಲ್ಲ ತಿಳಿಸ್ಕೊಡ್ತೀನಿ ಏನು ಎತ್ತೆತ್ತ ಅಂತ. ಇನ್ನು ಅಮ್ಮನ ಬಂದವ್ರೆ, ಈಗ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಅಂತ ತೋರಿಸ್ತೀನಿ. ಹಾಕಿದೆ ಮೊದಲೆಲ್ಲ ಲಾಗ್ ಒಂದು ಮಾಡಿ ಹಾಕಿದ್ದೀನಿ. ಡೌಟ್ ಇದ್ದರೆ ಅದರಲ್ಲಿ ನೋಡಿ ಯಾವ ಥರ ಮಾಡ್ತೀವಿ ಅಂತ. ನಾನು ಹಾಕ್ತೀನಿ, ಅಪ್ಪ ನೀರು ಕಟ್ಟಲಿ. ಅಪ್ಪ ಸ್ಟಾರ್ಟ್ ಮಾಡ್ತಾವ್ರೆ ಈಗ. ಸೇಮ್ ಇಷ್ಟೇ, ಹಿಂಗೆ ತಿಳ್ಕೊಂಡು ಹೋದರೆ ಮುಗೀತು. ಹಾಕ್ಕೊಂಡು ರಿಸ್ಕ್ ಏನಿರಲ್ಲ, ಆರಾಮಾಗಿ ಮಾಡ್ಬೋದು ಮಿಷಿನಲ್ಲಿ. ಸ್ವಲ್ಪ ಕೈಯಲ್ಲಿ ಹಾಕ್ತಾಯಿದ್ರೆ ಸ್ವಲ್ಪ ರಿಸ್ಕ್, ಒಬ್ಬರು ತಳ್ಳಬೇಕು, ಮಾಡಬೇಕೆಲ್ಲನೂ. ಓಸತಿ ಏನಾಗಿತ್ತು ಅಂದರೆ, ನಾವು ಫಸ್ಟ್ ಟೈಮ್ ಅಲ್ವಾ ಹಾಕಿದ್ದು ಓಸತಿ. ಈಗ ಬಿಡಿ ಸ್ವಲ್ಪ ಗೊತ್ತಾಯ್ತು ಹೆಂಗೆ ಮಾಡಬೇಕು ಅಂದರೆ. ಹತ್ತತ್ರ ಪಟ ಹೊಡೆಸ್ಬಿಟ್ಟಿದ್ದು. ಅಗ್ಲ ಇದ್ದಷ್ಟು ಪಟ, ಅಗ್ಲ ಇದ್ದಷ್ಟು ಜೋಳ ಚೆನ್ನಾಗಿ ಬರುತ್ತೆ. ತೆಂಗಿನ ಮರಕ್ಕೆಲ್ಲ ಸ್ವಲ್ಪ ಅಗ್ಲ ಇದ್ದಷ್ಟು ಚೆಂದ. ಯಾಕಂದ್ರೆ ಗದ್ದೆಯಲ್ಲಿ ಸ್ವಲ್ಪ ನಡೆಯುತ್ತೆ. ಯಾಕಂದ್ರೆ ಗಾಳಿ ಹವಾ ಚೆನ್ನಾಗಿ ಆಡ್ತದೆ ಗದ್ದೆಯಲ್ಲಿ, ಚೆನ್ನಾಗಿ ನಡೆಯುತ್ತೆ. ತೆಂಗಿನ ಮರದಲ್ಲಿ ಗಾಳಿ ಹವಾ ಆಡಲ್ಲ, ಮತ್ತು ಬಿಸಿಲು ಚೆನ್ನಾಗಿ ಬೀಳಲ್ಲ. ಅದಕ್ಕೋಸ್ಕರ ಬೆಳೆ ಕ್ಲೀನಾಗಿ ಆಗೋಲ್ಲ. ಯಾವತ್ತೂ ಗದ್ದೆಲ್ಲಿ ಆಗೋಂಗೆ ತೆಂಗಿನ ಮರದ ಹಿಂಡಲ್ಲಿ ಆಗೋಲ್ಲ. ತೆಂಗಿನ ಮರದಲ್ಲಿ ಅಷ್ಟರಲ್ಲೇ ಗದ್ದೆಲಿ ಒಳ್ಳೆ ನಮಗೆ ಇಳುವರಿ ಬತ್ತು. ಆದರೆ ಸ್ವಲ್ಪ ನವಿಲೊಸಿ ಇದಾಯ್ತು ಅಷ್ಟೇ. ಅಮ್ಮ ಬೀಳ್ತಾ ಇಲ್ಲ ಅಂತಂತವ್ರು. ಕಾಣೋದಿಲ್ಲ ಕಣಮ್ಮ, ಅದು ಒಳಗಡೆಗಾದಂಗೆ ತಳ್ಬಿಡ್ತದೆ. ನೋಡೋಣ ಇರು ಐಸ್. ಈ ಪಾತಿ ಮುಗೀತು. ಈ ಪಾತಿ ಅರ್ಧ ಮುಗ್ದಿದೆ. ಅಲ್ಲಿ ನಿಲ್ಸಿದ್ದೀನಿ ನೋಡಿ, ಅರ್ಧ ಮುಗ್ದೈತೆ. ಅಪ್ಪ ನೀರು ಕಟ್ತಾವ್ರೆ ಅಲ್ಲಿ ನೋಡಿ, ಅಲ್ಲಿ ಕಟ್ತಾವ್ರೆ ನೀರನ್ನ. ಮುಂಚೆಲ್ಲ ನೀರು ಕಟ್ಕೊಬಿಡ್ಬೇಕು, ಯಾಕಂದ್ರೆ ಇಲ್ಲಿ ನವಿಲು ಕಾಟ್ಲ ನಮ್ಮದು. ಅದಕ್ಕೋಸ್ಕರ ಈಗ ಅದನ್ನೇ ಹೇಳ್ತೀನಿ ಬನ್ನಿ. ನಮ್ಮದು 3 ಟನ್ 4 ಟನ್ ಆಗಬೇಕಿತ್ತು, ಮತ್ತು ಆಗಿರೋದು 2 ಟನ್ನು. ಅರ್ಧಕ್ಕರ್ಧ ಲೆಕ್ಕದಲ್ಲಿ ಒಂದು 3/4 ಭಾಗ ಸಿಕ್ಕೈತೆ ಅಷ್ಟೇ. ಯಾಕಂದರೆ ಸಿಕ್ಕಾಬಟ್ಟೆ ತೆಳ್ಳಗಾಗೋಯ್ತು. ಚೆನ್ನಾಗೆಲ್ಲ ಒಳ್ಳೆ ಬೆಳೆ ಬಂದಿದ್ರೆ ಮಾತ್ರ ಸಖತ್ತಾಗೆ ಆಗೋದು. ಮಾತ್ರ 4 ಟನ್ ಅಂದರೆ ಲೆಕ್ಕ ಹಾಕೊಳ್ಳಿ. 4 ಟನ್ನಂಗೆ 9 ರೂಪಾಯಿ ನಂಗಾದ್ರೂ 38,000ನೋ 39,000ನೋ ಆಗೋದು, 35,000ನೋ ಆಗೋದು. ಖರ್ಚೆಲ್ಲ ಕಳೆದ್ರು ಕೊನೆ ಪಕ್ಷ 28-29 ಸಿಗೋದು. ಆರಾಮಾಗಿ ಒಳ್ಳೆ ದುಡ್ಡಾಗೋದು. ಏನು ಮಾಡೋಣ, ಈ ಸತಿ ನವಿಲಿಂದ ಈ ಸತಿ ಎಲ್ಲ ಅದಕ್ಕೆ ಇದೆಲ್ಲ ಹಾಕಿರೋದು ಇದೀವಿ. ಈಗ ಬನ್ನಿ ಅಲ್ಲಿಗೆ ಹೋಗೋಣ. ಈಗ ಏನೇನು ಅಂತ ಎಲ್ಲ ಹೇಳ್ತೀನಿ. ನಾವು ಅಮ್ಮನ ಬರ್ತಾವ್ರೆ.
ಬರ್ತಾರೆ. ಈಗ ಅಲ್ಲಿ ನಮ್ಮ ಅಮ್ಮನೂ ಹೇಳ್ತಾರೆ, ನಾನು ಹೇಳ್ತೀನಿ ಎಷ್ಟು ಖರ್ಚು ಆಯಿತು, ಎಷ್ಟು ಉಳೀತು. ನಾನು ಉಳುಮೆ ಗಿಳುಮೆದೆಲ್ಲ ಹೇಳಲ್ಲ, ಉಳುಮೆ ನಿಮ್ಗೆ ಸಂಬಂಧಪಟ್ಟಿದ್ದು. ನಾನು ಇಷ್ಟು ಮಾತೆ ಮುರಿದೆ, ಇಷ್ಟು ಟನ್ನೇಜ್ ಬಂತು, ಎಷ್ಟು ರೂಪಾಯಿ ನಂಗೆ ಹಾಕೋದು ಅಂತ ಹೇಳ್ತೀನಿ ಅಷ್ಟೇ. ಈಗ ಬನ್ನಿ ಅಲ್ಲೇ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲೇ ಹೋಗಿ ಮಾಡ್ತೀನಿ. ಐಸ್ ನೋಡ್ಬೋದು, ಇಲ್ಲೇ ಗ್ಯಾಪ್ಗಳು ನೋಡಿ, ಅತ್ತಾಗೆಲ್ಲ ನೋಡಿ ಇಷ್ಟು ಒತ್ತಾಗೈತೆ ಆ ಕಡೆಗೆ ಆದಂಗೆ. ಇಲ್ಲೆಲ್ಲ ನೋಡಿ ಗ್ಯಾಪು, ಇಲ್ಲಿ ನೋಡಿ ಇಲ್ಲೆಲ್ಲ ಗ್ಯಾಪು. ಈ ಥರ ನವಿಲು ತಿಂದು ಮತ್ತು ಒಂದೊಂದು ಕಾಳು ಹುಟ್ಟಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ, ಇಲ್ಲೆಲ್ಲ ಗ್ಯಾಪು. ಒಂದೇ ಸಮ ಕ್ಲೀನಾಗಿ ಒಳ್ಳೆ ಬೆಳೆ ಚೆನ್ನಾಗಿ ಬಂದೈತೆ, ಒಂದೇ ಸಮ ಬಂದೈತೆ ಅಂದರೆ ಆರಾಮಾಗಿ ಲಾಸ್ ಏನಾಗಲ್ಲ, 1 ರೂಪಾಯಿನೂ. ಏನೇ ಆದರೂ ಲಾಸ್ ಆಗಲ್ಲ, ಇದರಲ್ಲಿ ಸಿಗುತ್ತೆ ದುಡ್ಡು. ಅಂದರೆ ಮಾಡೋ ಕೆಲಸಕ್ಕೆ ಕ್ಲೀನಾಗಾದರೆ ಏನೋ ಒಂದು ಸಂಪಾದನೆ ಮಾಡ್ದಂಗೆ ಅನಿಸ್ತದೆ ನೋಡಿ. ಇಲ್ಲೆಲ್ಲ ಇಷ್ಟು ಹಿಂಗೆ ಇದ್ಬಿಟ್ರೆ, ಇಲ್ಲ ಐತೆ ನೋಡಿ ಈ ಕಡೆ ಎಲ್ಲ ಒತ್ತಾಗೆ ಹಿಂಗೆ ಇದ್ಬಿಟ್ರೆ ಒಳ್ಳೆ 4 ಟನ್ ಹತ್ತಿರ ಬೆಳಿಬೋದಿತ್ತು. 3 ಟನ್ 4 ಟನ್ ಆರಾಮಾಗಿ ಬೆಳಿಬೋದಿತ್ತು ನೋಡಿ. ಎಲ್ಲ ತೆಳ್ಳಗೆ ಈ ಕಡೆ ಎಲ್ಲ ನೋಡಿ ಉಡ್ಲೇ ಇಲ್ಲ ಕಾಳು, ಒಂದು ಸೈಡು ಹೆವಿ ತೆಳ್ಳೆ ಆಗ್ಬಿಡ್ತು. ಒಂದೊಂದು ಪಾತಿಲಿ ಹೇಳಬೇಕು ಅಂದ್ರೆ ಒಂದು ಪಾತಿ ಸಗದಾಗಿ ಬಂದೈತೆ. ಅಲ್ಲೆಲ್ಲ ಆ ಥರ ಅವನು ಎಲ್ಲ ಪಾತಿ ಅದೇ ಥರ ಇದ್ಬಿಟ್ಟಿದ್ರೆ ಒಳ್ಳೆ ಸಗದಾಗಿ ಬರೋದು. ಅವಾಗ ದನಗಳಿಗೂ ಎಷ್ಟು ಮಾತೆಗಳು ಬಂದವೆ ಚೆನ್ನಾಗಿ ಆರಾಮಾಗಿ. ಈಗ ಸ್ಟಾರ್ಟ್ ಮಾಡೋಣ. ಇಷ್ಟೆಲ್ಲ ಕ್ಲಿಯರ್ ಮಾಡಿದ್ದೀವಿ, ನನಗೆ ಕೂದು ಆವಾಗಲೇ ಹಾಕಿ. ಏನು ಆವಾಗಲೇ ಸ್ಟಾರ್ಟ್ ಮಾಡಿ ಏನೊಂದು 10 ದಿವಸದ ಮೇಲೆ ಆಯಿತು ಅನ್ಕೋತೀನಿ, 10-15 ದಿವಸ ಆಯಿತು. ಚೆನ್ನಾಗಿ ಮೇವು ಆಯ್ತದೆ, ಚೆನ್ನಾಗಿ ಹಾಲು ಕೊಡ್ತವೆ. ಮೇಯ್ನ್ ನಾವು ಸಾಕ್ತಾ ಇರೋದೇ ಮಾಡ್ತಾ ಇರೋದಕ್ಕೆ ದನಿಗೋಸ್ಕರ. ಇಲ್ಲಾಂದ್ರೆ ನಾವು ರಾಗಿ ಅದು ಇದು ಏನೋ ಹಾಕೊಬಿಡ್ತಿದ್ದೋ, ಸೀಮೆ ಹುಲ್ಲು ರಾಗಿ ಅದು ಇದು ಏನೋ ಒಂದು ಇರ್ತಿತ್ತು ನಮ್ಮದ್ರಲ್ಲಿ. ಅದಕ್ಕೋಸ್ಕರ ದನಗಳ್ಗಾಲಿ ಹೆಂಗೆ ಮಾಡೋದು, ರಾಗಿ ಇದ್ರೊಳಗೆ ಅಷ್ಟೇ ಖರ್ಚು ಬೀಳ್ತದೆ, ಅಷ್ಟೇ ಇದು ಬೀಳ್ತದೆ. ರಾಗಿನೂ ಒಂದು ವರ್ಷಕ್ಕೊಂದ್ಸತಿ ಬೆಳಿತೀವಿ. ವರ್ಷಕ್ಕೊಂದ್ಸತಿ ಬೆಳ್ಕೊಂಡು ಲಾಟ್ ಮಾಡ್ಕೊಂಡು ಮನೆಗೆ ಆಯ್ತದೆ. ಮನೆಗೆ ಆಯ್ತು, ಸ್ವಲ್ಪ ಕೊಡುಗು ಕೊಡ್ತೀವಿ, ಮನೆಗೂ ಆಯ್ತದೆ. ಭತ್ತ ಸುಮಾರು ವರ್ಷ ಆಯ್ತಂತೆ, ನಮ್ಮ ಅಪ್ಪ ಅವಾಗ ಹಾಕ್ತಿದ್ರು, ಸುಮಾರು ವರ್ಷ ಆಗ್ಬಿಟ್ಟೈತೆ. ನೋಡೋಣ ಒಂದು ಬ್ಯಾಚು ಗದ್ದೆಯಲ್ಲಿ ಮಾಡ್ಬಿಡೋಣ. ಇದೆ ಈ ಥರಲ್ಲೇ ಕ್ಲೀನಾಗೆಲ್ಲ ಮಟ್ಟ ಮಾಡಿಸಿ, ಸ್ವಲ್ಪ ಮಟ್ಟವಾಗಿ ಐತೆ, ಆ ಕಡೆ ಒಂದು ಡೌನೆಲ್ಲ ಐತೆ. ಕ್ಲೀನಾಗಿ ಪಾತಿ ಹೆಂಗೆ ಮಾಡಿಸಿ ಕ್ಲೀನಾಗಿ ಮಾಡಿಸಿ ಒಂದು ಸತಿ ಬೆಳೆದೇ ಬಿಡೋಣ ಆಗುತ್ತಲ್ಲಿ. ಅದೇನಾಗೋದು ನೋಡ್ಕವ. ಸುಮಾರು ವರ್ಷಗಳು ಆಯ್ತಂತೆ ನಮ್ಮ ಅಪ್ಪ ಆಗ, ಏನೋ ಸುಮಾರು ಒಂದು 10-15 ವರ್ಷ ಆಯ್ತಂತೆ ಬಿಟ್ಟು. ನಾವು ಒಂದು ಮಾಡ್ಬಿಡ್ಬೇಕತ್ತಾಗೆ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಎಷ್ಟು ಖರ್ಚಾಯಿತು, ಎಷ್ಟು ಉಳೀತು ನಮಗೆ, ಆಮೇಲೆ ಎಷ್ಟು ರೂಪಾಯಿ ನಂಗೆ ಕೊಡ್ತಾರೆ. ಸುಮಾರು ಜನ ಕಮೆಂಟ್ ಹಾಕೋದೇ ಎಷ್ಟು ರೂಪಾಯಿ ನಂಗೆ ಕೊಡ್ತಾರೆ ನಿಮಗೆ ಅಂತ. ನಮಗೆ ನಾವು ಬಿಡಿಸಿ ಕೊಟ್ಟರೆ ಒಂದು ಲೆಕ್ಕ, ಬಿಡಿಸ್ತೇನೆ ಬರೀ ಮಾತೆ ಮುರಿದು ಕೊಟ್ಟರೆ ಒಂದು ಲೆಕ್ಕ, ಆಮೇಲೆ ಬಿಡಿಸ್ಕೊಟ್ರೆ ಒಂದು ಲೆಕ್ಕ, ಮುರ್ದು ಸೇಮ್ ಈ ಥರ ಏನೈತೆ ಈ ಥರ ಮುರಿದು ಕೊಟ್ಟರೆ ಒಂದು ಲೆಕ್ಕ. ಈ ಥರ ಒಳಗಡೆ ಹಿಂಗೆ ಒಳಗಡೆ ಈ ಥರ ಇನ್ನೂ ಎಳ್ಸಾಗಿರುತ್ತೆ ಇದು. ಈ ಥರ ಇದೆಲ್ಲ ಬಲ್ತೋಗೈತೆ ನೋಡಿ, ಇಲ್ಲೆಲ್ಲ ಕಾಳು ಬಂದುಬಿಟ್ರೆ ಬಲ್ತೋಗಿರೋ ಇನ್ನೂ ಸ್ವಲ್ಪ ಇದು ಎಳ್ಸಾಗೈತೆ. ಒಂದೊಂದು ಈ ಥರ ಎಲ್ಲ ಬಲ್ತೋಗಿರೋ ತೊಗೊಳಲ್ಲ. ಮೇನ್ ಪ್ರಾಬ್ಲಮ್ ಇದು. ಕ್ಲೀನಾಗಿ ಇಟ್ಕೊಮ್ಮ ಸ್ಟ್ರೈಟಾಗಿ. ಮೇನ್ ಪ್ರಾಬ್ಲಮ್ಮೇ ಇದು. ನಾವು ಯಾವಾಗ ಈ ಥರ ಬಿಡಿಸಿ ಕೊಡ್ತೀವೋ, ಹಿಂಗೆ ಲೇಬರ್ ಕೊಟ್ಟು ಸಿಪ್ಪೆ ಸಪ್ರೇಟ್ ಈ ಥರ ಸಪ್ರೇಟ್ ಮಾಡಿ ಕೊಡ್ತೀವೋ, ಆಗೇನು ಮಾಡ್ತಾರೆ ಅವರು, ಹಿಂಗೆ ಬಲ್ತೋಗೋದು ಇದು ಬೇಡ ನಮಗೆ ತಾವು ಎಸ್ಬಿಡ್ತಾರೆ. ಬೇಡ ನಮಗೆ ಇದು ಬೇರೆ ಕಮ್ಮಿ ದುಡ್ಡಿಗೆ ಹಾಕೋತೀನಿ ಅಂತಂತಾರೆ. ಅದಕ್ಕೆ ನಾವೇನು ಮಾಡೋದು, ಕಮ್ಮಿ ಸೆಕೆಂಡ್ಸ್ಗೆ ಹಾಕೋಬಿಡ್ತಾರೆ. ನಾವು ಹೇಳ್ತೀವಿ ಸೆಕೆಂಡ್ಸ್ಗೆ ಹಾಕೋಬಿಡ್ತಾರೆ ಹೇಳ್ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಟ್ಟಿಗೆ ಕೊಟ್ಬಿಡ್ತೀವಿ. ಮೇನ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಏನಂದರೆ ನಮ್ಮ ಕಡೆ ಲೇಬರ್ ಕಮ್ಮಿ, ಅದಕ್ಕೋಸ್ಕರ ನಾವು ಬಿಡಿಸ್ಕೊಡಲ್ಲ. ಯಾಕಂದರೆ ಈ ಮುರಿಕೆ ಲೇಬರ್ ಬರೋಲ್ಲ. ಇನ್ನು ಬಿಡಿಸಿ ಈ ಥರ ಸಪ್ರೇಟ್ ಮಾಡಿ ಕೊಡಬೇಕು ಅಂದರೆ ಹೆವಿ ರಿಸ್ಕ್ ಆಗುತ್ತೆ. ಏನಂದರೆ ಖರ್ಚು ಅಷ್ಟೇ ಹೋಗುತ್ತೆ. ಹೇಳ್ಬೇಕು ಅಂದರೆ 1 ಟನ್ನಿಗೆ ಅಮ್ಮಮ್ಮ ಅಂದ್ರೆ ಚೆನ್ನಾಗಿ ಬಂದದೆ ಬೆಳೆ ಅಂತಂದ್ರೂ 1 ಟನ್ನಿಗೆ ಕ್ಲೀನಾಗಿ ಇಟ್ಕೊಮ್ಮ 1 ಟನ್ನಿಗೆ ಅಮ್ಮಮ್ಮ ಅಂದರೆ ಒಂದು 200-250 kg ಸಿಗ್ಬೋದಂತೆ 1 ಟನ್ಗೆ ಈ ಥರ ಬಿಡಿಸ್ಕೊಟ್ರೆ. ಅಮ್ಮಮ್ಮ 250 kg ಇಂದ 300 kg ಅಂದ್ಕೊಳ್ಳಿ. ಆ ರೈಟು ಈ ಥರ ಬಿಡಿಸ್ಕೊಟ್ರೆ ಏನಪ್ಪ ರೈಟು ಅಂತಂದರೆ ಮಾರ್ಕೆಟಿಂಗ್ ಇದ್ದಂಗಂತೆ. ಮಾರ್ಕೆಟ್ ಹೆಂಗಿರುತ್ತೆ, 50 ರೂಪಾಯಿ. ಅಂದರೆ ಇವತ್ತು ಪ್ರೆಸೆಂಟ್ ಹೆಂಗದೆ ಅಂತಂದರೆ, ಈ ನಾವು ಕೊಟ್ಟ ಪ್ರೆಸೆಂಟ್ ಹೆಂಗಿತ್ತು ಅಂತಂದರೆ 50 ರೂಪಾಯಿ ಇತ್ತು. ಹಂಗೆ ಲೆಕ್ಕದಲ್ಲಿ ನಾವು ಲೆಕ್ಕ ಹಾಕೊಂಡ್ರು ಏನೊಂದು 500 ರೂಪಾಯಿಂದ 1000 ರೂಪಾಯಿ ಖರ್ಚೆಲ್ಲ ತೆಗೆದು, ಲೇಬರ್ ಖರ್ಚೆಲ್ಲ ತೆಗೆದ್ರು ಒಂದು 500 ರೂಪಾಯಿ ಉಳಿಬೋದು, ಇಲ್ಲ 1000 ರೂಪಾಯಿ ಉಳಿಬೋದು, ಅಷ್ಟೇ ಹೆಚ್ಚು ಕಮ್ಮಿ. ಅದಕ್ಕೋಸ್ಕರ ನಾವು ಮಾಡೋಕ್ಕೆ ಹೋಗಲ್ಲ.
ಆ ಥರ ನಾವು ಕೊಡೋದು ಎಷ್ಟು ರೂಪಾಯಿ ನಂಗೆ ಅಂತಂದರೆ ಅದು ಮಾರ್ಕೆಟಿಂಗ್ ಹಂಗಿದ್ದಂಗೆ ನಾವು ಹಿಂಗೆ ಕೊಟ್ಬಿಡ್ತೀವಿ. ಏನು ಮಾಡ್ತೀವಿ, ಈ ಥರ ಮುರಿತೀವಿ, ಎಲೆ ಸಮೇತ ಮುರಿತೀವಿ, ಈಗ ದನಗಳ್ಗೆ ಹಾಕ್ತೀವಿ, ದನಗಳ್ಗೆ ಹಾಕ್ಬಿಟ್ಟು ಮಾತ್ರ ಕೊಡೋದು ನಾವು. ಇದನ್ನ ಎಷ್ಟು ರೂಪಾಯಿ ನಂಗೆ ಕೊಟ್ಟಿದ್ದೀವಿ ಅಂದರೆ ಈ ಸತಿ ಅದು ಮಾರ್ಕೆಟಿಂಗ್ ಇದ್ದಂಗೆ ಈ ಸತಿ ಕೊಟ್ಟಿರೋದು 9 ರೂಪಾಯಿ ನನಗೆ. ಎಷ್ಟು ಕೆ ಜಿ ಆಯಿತು ಅಂತಂದರೆ ನಮ್ಮ ಪ್ರಕಾರ ಎಷ್ಟು ಕೆ ಜಿ ಆಗಬೇಕಿತ್ತು ಅಂತಂದಿದ್ರೆ 4 ಟನ್ ಆಗಬೇಕಿತ್ತು. ನಮ್ಗಾಗಿರೋದು ಈಗ 2.5 ಟನ್ನು. ಏನಾಯಿತು ನಾನು ಹೇಳ್ದಂಗೆ ತೆಳ್ಳಗಾಗೋಯ್ತು. ಅದಕ್ಕೋಸ್ಕರ ತೆಳ್ಳಗಾಗೋ ಕಾರಣದಿಂದ ಬಂದಿಲ್ಲ ಅದು. ಇಲ್ಲಾಂದರೆ ಒಳ್ಳೆ ಬೆಳೆ ಬತ್ತಿತ್ತು. ಒಳ್ಳೆ ಬೆಳೆ ಬತ್ತಿದ್ರು ನಂಗೆ ಲೆಕ್ಕ ಹಾಕೊಳ್ಳಿ 4 ಟನ್ ಹಂಗೆ 9 ರೂಪಾಯಿ ನಂಗೆ ಆದ್ರೂ 2 ಟನ್ನು ಹಂಗೆ ಲೆಕ್ಕ ಹಾಕೊಳ್ಳಿ 9 ರೂಪಾಯಿ ನಂಗೆ ಆದರೆ 22,000 ಏನೋ ಆಗುತ್ತೆ ಅಮೌಂಟ್. 22,500. 22,000. ಬೀಜದ್ದು 800 ರೂಪಾಯಿ ಕೆ ಜಿ ಹಂಗೆ ಲೆಕ್ಕ. ಒಂದು ಪ್ಯಾಕೆಟ್ಗೆ ಅದರ 4,500 ಏನೋ ಬೀಳುತ್ತೆ, 4,500 5,000 ಬೀಳುತ್ತೆ. ಒಟ್ಟು ನಮ್ದು 7 ಕೆ ಜಿ ತೊಗೊಂಡಿರೋದು. 7 ಕೆ ಜಿ ಹಂಗೆ 800 ರೂಪಾಯಿ ನಂಗೆ ಲೆಕ್ಕ ಹಾಕೊಳ್ಳಿ 5,600 ರೂಪಾಯಿ ಬೀಳ್ತು. 5,600 ರೂಪಾಯಿ ಹಂಗೆ ಲೆಕ್ಕ ಹಾಕೊಂಡ್ರು ನಮ್ಮದು ಈಗ ಉಳಿದಿರೋದಂದರೆ 17,000 ಚಿಲ್ಲರೆ ಉಳ್ದೈತೆ ಅಮೌಂಟು. 17,000 ಅಂದ್ಕೊಳ್ಳಿ, 17,000 18,000 ಉಳ್ದೈತೆ ಅಮೌಂಟು. ಹಂಗೆ ಲೆಕ್ಕದಲ್ಲಿ ನಮ್ಮ 4 ಟನ್ ಹಂಗೆ ಹಾಕಿದ್ರು 36,000. 36,000 29,000 ದುಡ್ಡು ಉಳಿಸ್ಬೋದಿತ್ತು ಬೀಜದ ತೆಗೆದ್ರು. ಆಗಬೇಕಿತ್ತು ಹೇಳ್ಬೇಕು ಅಂದರೆ, ಬೀಜ ಅಷ್ಟು ಹಾಕಿ ಆಗಿಲ್ಲ ಅಂತಂದರೆ ಒಂದು ಅಮ್ಮಮಾರು 30 ಕುಂಟೆ 35 ಕುಂಟೆನೋ ಐತೆ ನಮ್ದು ಇದು ಹಾಕಿರೋದು. ಈಗ ಒಂದು 5-6 ಕುಂಟೆ ಕಮ್ಮಿ ಅದರ 1 ಎಕರೆ 5-6 ಕುಂಟೆ ಕಮ್ಮಿ 1 ಎಕರೆ ಐತೆ. 1 ಎಕರೆ ಹಂಗೆ ಲೆಕ್ಕ ಹಾಕ್ಕೊಳ್ಳಿ 7 ಕೆ ಜಿ ಹಾಕಿದ್ದೀವಿ. 7 ಕೆ ಜಿ ಹಾಕಿದ್ರೂ ನಮ್ಗೆ ಲೆಕ್ಕ ಹಾಕ್ಕೊಳ್ಳಿ 7 ಕೆ ಜಿಗೆ 4 ಟನ್ ತೆಗಿಬೇಕಿತ್ತು. 4 ಟನ್ ತೆಗಿದೇನೆ ನಾವು ಏನೂ ಸಿಗೋಲ್ಲ. ಅದಕ್ಕೋಸ್ಕರ ಕಾಳು ನಮ್ಮ ಕಡೆ ಎಲ್ಲ ನವಿಲು ಕಾಟ್ಲೆ ಜಾಸ್ತಿ, ಅದಕ್ಕೋಸ್ಕರ ಮೈಕೊಬಿಟ್ಟಿದ್ದು. ಇಲ್ಲಾಂದ್ರೆ ಒಳ್ಳೆ ಬೆಳೆ ಬರ್ತಿತ್ತು. ನನ್ನ ಪ್ರಕಾರ ಮಾಡಬೇಡಿ ಅಂತ ನಾನು ಹೇಳಲ್ಲ, ಮಾಡಿ ಕಷ್ಟಪಟ್ಟಷ್ಟು ಸುಖ ಸಿಕ್ಕೋದು, ಕಷ್ಟಪಡ್ದೇ ಯಾವುದೂ ಸುಖ ಸಿಗೋಲ್ಲ. ನನ್ನ ಪ್ರಕಾರ ಸಿಕ್ಕೇ ಸಿಗುತ್ತೆ. ಹಿಂಗೆ ಲೆಕ್ಕ ಹಾಕೊಳ್ಳಿ ಉಳ್ಮೆ ಪಳ್ಮೆದೆಲ್ಲ ತಕ್ಕೋ ಕೂತ್ಕೊಂಡ್ರು ಕೊನೆ ಪಕ್ಷ 10,000 ಸಿಕ್ಕೇ ಸಿಕ್ತು ನನಗೆ. ಆಗ ಆಳು ಕೂಲಿ ಉಳ್ಮೆಗೆ ಮೇವು ಮಾರ್ಕೊಂಡ್ರು 50,000 ನೆಮ್ತಿರೋಗ್ಬಿಡ್ತಿರೋ. ಈಗ ಇಷ್ಟೆಲ್ಲ ಕೊಡ್ತಿದ್ರು 50,000-60,000 ದುಡ್ಡು ಆರಾಮಾಗಿ ಮಾರ್ಬೋದಿತ್ತು. ಈಗ 15 ದಿವಸ ಮೇಯಿಸಿದ್ದೀನಿ. ಈಗ ಪಟ 150 ರೂಪಾಯಿ 200 ರೂಪಾಯಿ ಹೇಳ್ತವ್ರು ಪಟ. ಹಂಗೆ ಲೆಕ್ಕ ಹಾಕೊಂಡ್ರು ಆರಾಮಾಗೆ ಮೇವು ಒಳ್ಳೆ ಮೇವು ಸಕಾದಾಗ ಬಂದೈತೆ. ಈಗಲೂ ತೆಳಗಾಗಿರೋ ಒಂದು ಪಾತಿ ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗಾದಂಗೆ ಪಾತಿ ಈ ಮುಟ್ಬಿಡಿ, ಈ ಕಡೆ ಮುಂಬಲ್ಲಿ ಒಳ್ಳೆ ಮೇವು ಬಂದೈತೆ. ಈ ಕಡೆ ಮಾರ್ಕೊತೀನಿ ಅಂದರೂ 20,000-30,000 ದುಡ್ಡು ಆಯ್ತದೆ. ಎಲ್ಲ ಮಾರ್ಕೊತೀನಿ ಅಂದ್ರೆ 50,000-60,000 ದುಡ್ಡು ಆಯ್ತದೆ. ಲೆಕ್ಕ ಹಾಕೊಳ್ಳಿ 2 ತಿಂಗಳಿಗೆ ಅಮ್ಮಮ್ಮ ಬೆಳೆ ಮಾಡ್ದಂಗೆ ಹೆಂಗೆ ಮಾಡ್ತಿರೋ ಹಂಗೆ ಹೆಂಗೆ ಮಾಡ್ತೀರೋ ಒಟ್ಟು 2.5 ತಿಂಗಳು 2 ತಿಂಗಳು ಇವು ಹೆಂಗೆ ಮಾಡ್ತೀರೋ ಅಷ್ಟು ಬೇಗ ಬರ್ತದೆ ಬೆಳೆ. ಹೆಂಗೆ ನೀವು ಗೊಬ್ಬರ ಕೊಡ್ತೀರಾ ಅಂದರೆ ಗೊಬ್ಬರ ಅಂದರೆ ಯೂರಿಯಾ ಹೆಂಗೆ ಕೊಡ್ತೀರಾ, ಬಂದು ಅಡಿಕೆ ಒಂದು 10 ದಿವಸದಲ್ಲೆಲ್ಲ ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ರೆ ಒಳ್ಳೆ ಚೆನ್ನಾಗಿ ತಿರ್ಕೊಂಡಾಗಲಿ ಒಳ್ಳೆ ಬೆಳೆ ಬರ್ತದೆ. ಒಳ್ಳೆ ತಿರ್ಗಾ ಅದಾದಮೇಲೆ ತಿರ್ಗಾ ಒಂದು ಸತಿ ಉತ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಒಂದು ಸತಿ ಯೂರಿಯಾ ಕೊಟ್ಟಾಗ ಒಳ್ಳೆ ತಿರ್ಗಾ ಚೆನ್ನಾಗಿ ಬರ್ತದೆ. ಹಂಗೆ ಇಂಚಿಂಚರ್ ಕೊಡೋ ಚೂರು ಹಾಕೋಗ್ಬಾರ್ದು. ದೊಡ್ಡದಾದ್ಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ರಿ, ದೊಡ್ಡದಾದ್ಮೇಲೆ ಒಂದೊಂದು ಇಷ್ಟಾರು ಹಾಕೋರು ಒಂದೊಂದು ಇದಕ್ಕೆ, ಆಗ ಒಳ್ಳೆ ಚೆನ್ನಾಗಿ ಬರೋದು. ಇನ್ನು ಲೆಕ್ಕ ಹಾಕೊಂಡು ನಮ್ಮದು ಎಲ್ಲ ಖರ್ಚೆಲ್ಲ ಕೊನೆ ಪಕ್ಷ 10,000 ಉಳ್ದೇ ಬೆಳೀತು. ಈಗ ದನಿಗೆ ಹಾಕ್ತಾಯಿದ್ವಿ ನಾವು, ನಮಗೇನು ಲಾಸ್ ಏನಿಲ್ಲ. ಮಾರ್ಕೊಂಡ್ರು ಒಳ್ಳೆ ದುಡ್ಡು ಆಯ್ತದೆ 50,000-60,000 ದುಡ್ಡು. ನಮ್ಮ ಪ್ರಕಾರ ಮಾಡಿ ಹೊಸ್ಬ್ರಿಗೆ ಹೇಳ್ತಿರೋದಿಷ್ಟೇ, ಮಾಡಿ ನಿಮ್ಮ ಎಷ್ಟಾಯ್ತದೆ ನಿಮ್ಮ ಕೈಯಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟಿಗೆ ಮಾಡೋಕ್ಕಾಗದೆ ಹೋಯ್ತದೆ. ಲೇಬರ್ ಇದ್ದರೆ ಮಾಡಿ ಜಾಸ್ತಿನ, ಲೇಬರ್ ಇಲ್ಲ ಅಂತಂದರೆ ನಿಮ್ಮ ಕೈಲಿ ಎಷ್ಟಾಯ್ತದೋ 2 ಪಾತಿ 3 ಪಾತಿಗೆ ಹಾಕೊಂಡು ಮಾಡಿ. ನಮ್ಮ ಕಡೆನೋ ಸಣ್ಣ ಪುಟ್ಟ ಲೇಬರ್ ಬರ್ತಾರೆ, ನಾವೇ ಮಾಡ್ಕೋತೀವಿ. ಸಣ್ಣ ಪುಟ್ಟ ನಾವೇ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕೆ ನಾನು ಈ ಥರ ಬುಡ್ಸಿ ಕೊಡೋಲ್ಲ ಲೇಬರ್ ಇಲ್ಲದೆ ಕಾರಣಕ್ಕೆ. ಇಲ್ಲ ಬುಡ್ಸ್ಕೊಡ್ತೀವಿ. ಸಿಪ್ಪೆ ಆರಾಮಾಗಿ ಉಳಿತದೆ ನಮಗೆ, ದನಗಳ್ಗಾಯ್ತದೆ ಒಳ್ಳೆ ಹಾಲು ಕೊಡ್ತದೆ. ಈ ಸಿಪ್ಪೆಯಿಂದ ಕೊನೆ ಪಕ್ಷ ಒಂದು 20 ಲೀಟ್ರ್ ಹಾಲು ಕೊಡ್ತಿರೋದು 25-26 ಲೀಟ್ರ್ ಹಾಲು ಹಾಕ್ತೀವಿ. ಈ ಸಿಪ್ಪೆಯಿಂದ ಆರಾಮಾಗಿ ಹಾಕ್ಬೋದು. ಈ ಸಿಪ್ಪೆ ಅಷ್ಟು ಹಾಲು ಯಾವುದು ಕೊಡೋಲ್ಲ, ಆರಾಮಾಗಿ ಕೊಡ್ತದೆ. ನಾವು ಇದು ಹಾಕಿದ್ರು ಅಷ್ಟು ಕೊಡೋಲ್ಲ, ಈ ಸಿಪ್ಪೆಯಿಂದ ಅಷ್ಟು ಹಾಲು ಕೊಡ್ತವೆ. ಹೇಳೋದಿಷ್ಟೇ. ಫೈನಲಿ ಮುಗೀತು ನೋಡ್ಬೋದು. ನಾವು ಅಪ್ಪ ಇನ್ನೇನೋ ಕರೆಂಟ್ ಹೋಯ್ತದೆ, 2 ಕಡೆನೂ ಹಾಕಾಯ್ತು ನೋಡ್ಬೋದು. ಇನ್ನೇನೋ ಕರೆಂಟು ಹೋಯ್ತದೆ, ಒಂದು 10-15 ನಿಮಿಷ ಇರಬೇಕಷ್ಟೇ, ಕರೆಂಟ್ ಹೋಯ್ತದೆ. ಬನ್ನಿ ನೋಡೋಣ. ಕರೆಂಟ್ ಬೇರೆ ಮಧ್ಯ ಬೇರೆ ಹೊಂಟೋಯ್ತು, ಹೋಗದೆ ಹೋಗಿದ್ರೆ ಇಷ್ಟು ಖಾಲಿ ಆಗೋಗೋದು. ಇಷ್ಟೆಲ್ಲ ಈ ಪಾತಿ ಎಲ್ಲ ಮಧ್ಯೆ ಬೇರೆ ಹೊಂಟೋಯ್ತು. ನಾವು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯಿತು. 8 ಗಂಟೆ 8:30 ಕರೆಂಟ್ ಬಂತು, 12:30 ಕರೆಂಟ್ ಹೋಯ್ತದೆ. 8:30 12:30 ಗಂಟೆ ಕೊಟ್ಟಿದ್ರು. ನಾವು ಸ್ಟಾರ್ಟ್ ಮಾಡಿದಾಗಲೇ 10:30 10 ಮುಕ್ಕಾಲು ಆಯ್ತಾಯಿತು. ಇಲ್ಲಾಂದ್ರೆ ಮುಂಚೆ ಸ್ಟಾರ್ಟ್ ಮಾಡಿದರೆ ಈ ಪಾತಿ ಮುಗಿದೋಗಿ ಮ್ಯಾಗ್ಲು ಪಾತಿ ಹಾಯಿಸ್ತಾ ಇರಬೇಕು. ನೀರು ಆಗೋಗೋದು ಇವತ್ತೆಲ್ಲ ನೀರು ಹಾಯಿಸೋದಿಗೆ. ಇನ್ನೊಂದು ಪಾತಿ ಉಳ್ಕೊಳ್ಳೋದು ನಾಳೆಗೆ ಬಂದು ಹಾಯಿಸ್ಕೊಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಕೆಲ್ಸಗಳು ಎಲ್ಲ ಬನ್ನಿ. ದನಿ ಮೇಲೆ ತಗೋಗೋಣ, ಅಲ್ಲಿ ಕುರ್ಕೊಂಡು ನೀರು ಕುಡಿಸ್ಬೇಕು.
ಅಲ್ಲಿಗೆ ಹೋಗಿದ್ದು ಬರ್ತೀನಿ. ಇಂದ ಬಂದು ನೀರು ಕುಡಿಸ್ತಾ ಇದ್ದೀನಿ ಕುರಿಗಳಿಗೆ. ಏನೇನು ಜೋಳ ಹಾಕಿದ್ಮೇಲೆ ಒಂದು ಚೂರು ಬಿಡೋದು ಹಿಂಗೆ ನೀರು ಕುಡಿಸ್ಬಿಟ್ಟೈತೀನಿ. ಈಗ ಹಾಕಿರೋ ಜಸ್ಟು ಈಗೊಂದು ಅರ್ಧ ಗಂಟೆ ಹಾಕೈತೆ ಹಾಕಿ. ಅರ್ಧ ಗಂಟೆಗೆ ನೋಡಿ ಎಷ್ಟು ಖಾಲಿ ಮಾಡ್ಕೊಂಡೈತೆ. ಈಗ ನೀರು ಕುಡಿಸ್ಬಿಟ್ಟು ಹೋದರೆ ಪೂರ್ತಿ ಹಸ ಮಾಡ್ಬಿಟ್ಟಿರ್ತವೆ. ಆರಾಮಾಗಿ ಇಂಡಿ ನೀರು ಕುಡಿಸ್ತಾ ಇದ್ದೀನಿ ನಾನು. ನೀವು ಇಂಡಿ ನೀರೇ ಬಳಸಿ. ಆಮೇಲೆ ಬ್ರೂಟನ್ ಲಿವರ್ ಟಾನಿಕ್ ಹಾಕುತ್ತವೆ. ಇನ್ನು ಮೊದಲೆಲ್ಲ ಈ ಥರ ಕಟ್ಕಡ್ಡಿ ಬಿಟ್ಬಿಡ್ತಿದ್ದೋ, ಈ ಥರ ಕಟ್ಕಡ್ಡಿ ದಪ್ಪಕ್ಕಿರೋ ತಿಂತಾನೆ ಇರಲಿಲ್ಲ. ಈ ಬ್ರೂಟನ್ ಬಳಸುತ್ತಾವಿಂದ ನಾವು ಬ್ರೂಟನ್ ಬಳಸುತ್ತಾವಿಂದ ಯಾವಾಗಲೂ ಅಷ್ಟೇ ಬ್ರೂಟನ್ ಬಳಸುತ್ತವಿಂದ ಯಾವಾಗಲೂ ಕಡ್ಡಿ ಹಸ್ವ ಮೀಕೋತವೆ ಮೇವು ಆರಾಮಾಗೆ. ಆ ಥರ ಬಳಸುತ್ತವಿಂದ ನೀವು ಬಳಸಿ. ಮತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟು ಹೇಳಿದ್ದೀನಿ. ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ನಿಮ್ಮ ಕಡೆ ಹೆಂಗೆ ರೈಟು, ನಮ್ಮ ಕಡೆ ಹೆಂಗೆ ರೈಟು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಕಡೆ ಎಷ್ಟು ರೈಟು, ಜೋಳದ ರೈಟು, ಮತ್ತು ಬುಡ್ಸ್ಕೊಟ್ರೆ ಎಷ್ಟು, ಮತ್ತು ಮುರಿದು ಕೊಟ್ರೆ ಎಷ್ಟು, ಬುಡ್ಸ್ಕೊಟ್ರೆ ಒಂದು ಲೆಕ್ಕ, ಮುರಿದು ಕೊಟ್ರೆ ಒಂದು ಲೆಕ್ಕ, ಅದು ಕಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್. ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ.